ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾವಿವತ್ತು ಆನ್ವೇರಿ ಗ್ರಾಮದಲ್ಲಿದ್ದೀವಿ. ಹರೀಶ್ ಸರ್ ಅಂತ ಅವರ ತೋಟಕ್ಕೆ ವಿಸಿಟ್ ಮಾಡ್ತಿದ್ದೀವಿ. ಅವರು ನೆನ್ನೆ ಸಿಕ್ಕಿದ್ರು. ಸರ್ ಒಂದ್ಸಲ ನಮ್ಮ ತೋಟ ವಿಸಿಟ್ ಮಾಡಿ ಅಂತ ಹೇಳಿದ್ರು. ಹೌದು. ನಾನು ಜಸ್ಟ್ ಅಡಿಕೆ ತೋಟ ವಿಸಿಟ್ ಮಾಡ್ಲಿಕ್ಕೆ ಬಂದೆ. ಇಲ್ಲೇನಾಗಿದೆ ನೋಡಿ, ಇದು ಗೊತ್ತಾಗುತ್ತೆ ನಿಮಗೆ. ಎಲ್ಲ ಒಂದು ಅಗಲ ಒಂದು 9 ಅಡಿ ಹಾಕಿದ್ದಾರೆ. ಬಟ್ ಇಲ್ಲಿ ಒಳದಾಯ ಹಾಕಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈ 9 ಅಡಿ ಮಧ್ಯದಲ್ಲಿ ಒಂದು ಗಿಡ ಹಾಕಿದ್ದಾರೆ. ಅಂದರೆ 4.25 ಅಡಿ 4 ಅಡಿ ಒಂದು ಆಗುತ್ತೆ. ಆ್ಯಕ್ಚುಲಿ ಒಳದಾಯ ತುಂಬ ರೈತರು ಹಾಕ್ತಾರೆ. ಅಂದರೆ ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಗಿಡ ಏನಾದರೂ ಮಧ್ಯದಲ್ಲಿ ಹೋಗ್ಬಿಟ್ರೆ ಮತ್ತೆ ಬೆಳೆಸ್ಲಿಕ್ಕೆ 5 ವರ್ಷ ಬೇಕು ಅಂತ ಅಂದ್ಬಿಟ್ಟು ಹಾಕ್ತಾರೆ. ಬಟ್ ನನ್ನ ಸಲಹೆ ಏನಂದರೆ, ಹಾಕ್ತೀರಾ ಇಲ್ಲ ಅಂತಲ್ಲ. ನೋಡಿ, ಎಲ್ಲ ಗಿಡಗಳೂ ಯಾವುದೋ ಏನು ತೀರಾ ಅಂದ್ಕೊಳ್ಳೋ ಥರ ಜಾಸ್ತಿ ನಂಬರ್ಲೇನು ಗಿಡ ಸತ್ತೋಗಿಲ್ಲ. ಬಟ್ ಏನಾಗುತ್ತೆ, ಈ ಬೆಳಕನ್ನು ತುಂಬ ಇಂಪಾರ್ಟೆಂಟು. ಸರಿ ಪ್ರಮಾಣದ ಬೆಳಕು, ಯಾವುದೇ ಎಲೆಗಾಗಲಿ ಗಿಡಕ್ಕಾಗಲಿ ಸರಿ ಪ್ರಮಾಣದ ಬೆಳಕಿಲ್ಲ ಅಂದರೆ ಆಟೋಮೆಟಿಕ್ ಇಳುವರಿ ಕಮ್ಮಿ ಆಗುತ್ತೆ. ಈಗ ನೀವೇನು ಇಳುವರಿ ಇಷ್ಟೊಂದು ಗಿಡದಲ್ಲಿ ತೆಗಿತಾ ಇದ್ದೀರಾ, ಇಷ್ಟೇ ಇಳುವರಿ ಈ ಗಿಡ ಇಲ್ಲ ಅಂದ್ರೂ ಖಂಡಿತ ತೆಗಿಬೋದು. ಮಧ್ಯದಲ್ಲಿ ಗಿಡ ಇಲ್ಲ ಅಂದ್ರೂ ಅಷ್ಟೇ ಇಳುವರಿ ಬರುತ್ತೆ. ಈಗ ಯಾವುದು ನೆರಳಲ್ಲಿ ಇರುತ್ತೆ ಅದು ಇಳುವರಿ ಕಡಿಮೆ ಸಿಗುತ್ತೆ. ಯಾವುದು ಬಿಸಿಲಿಗೆ ಎಕ್ಸ್ಪೋಸ್ ಆಗಿರುತ್ತೆ ಅದು ಇಳುವರಿ ಜಾಸ್ತಿ ಕೊಡುತ್ತೆ. ಆ ಥರ ಇರುತ್ತೆ ಜನರಲ್ಲಿ. ತಪ್ಪು ಸರಿ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಜನ ರೈತರು ನೋಡಿದ್ದೀನಿ ಒಳಾಯ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಒಂದು 8-10 ವರ್ಷ ಆಗಿದೆ ಅಂದ್ರೆ ತೆಗಿಲಿ ಅನ್ನೋಕ್ಕೂ ಆಗೋದಿಲ್ಲ ಅದು. ಬಟ್ ಯಾರಾದ್ರೂ ಒಳದಾಯ ಹಾಕ್ಬೇಕು ಅಂತ ರೈತರಿದ್ರೆ ದಯವಿಟ್ಟು ಯೋಚನೆ ಮಾಡಿ. ಯಾಕಂದ್ರೆ ನೀವು ಸರಿ ಪ್ರಮಾಣದ ಬೆಳಕು ಸಿಗುತ್ತೆ ಗಿಡಕ್ಕೆ ಅನ್ನೋದಾದ್ರೆ ಹಾಕಿ, ತೊಂದರೆ ಇಲ್ಲ. ಈಗ ಕೆನೋಪಿ ಇರುತ್ತಲ್ಲ, ಅದು ಕರೆಕ್ಟಾಗಿ ಸೂರ್ಯನಿಗೆ ಎಕ್ಸ್ಪೋಸ್ ಆಗಬೇಕು. ಅವಾಗ ಕರೆಕ್ಟಾಗಿ ಆಹಾರೋತ್ಪಾದನೆ ಚೆನ್ನಾಗಾಗುತ್ತೆ, ಕಾಯಿ ಚೆನ್ನಾಗಿ ಕಚ್ಚುತ್ತೆ, ಅದಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ವಿಡಿಯೋಸು ನಿಮಗೆ ಇಷ್ಟ ಆದರೆ ನಿಮ್ಮ ಆರ್ಗ್ಯಾನಿಕ್ ಮೋಹನ್ ಒಂದು ಹೆಜ್ಜೆ ಆರ್ಗ್ಯಾನಿಕ್ ಕಡೆ ಅನ್ನೋ ಚಾನಲ್ನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.